ಧೈರ್ಯ ಮಾಡಿ ಹೋಗ್ತಾ ಇದ್ದೀನಿ. ಹುಯ್ ಏನು ಎಗುರ್ತೂರು ಟ್ರೈ ಮಾಡಿಬಿಡೋಣ ಬಾ. ಮುನೇಶ್ವರನ ಬೆಟ್ಟದ ಹತ್ರ ಇದ್ದೀವಿ. ಏನು ಸೈಕಾಗಿದೆ ಅಂದರೆ ಸೀನರಿ ನಿಜವಾಗ್ಲೂ ನೋಡ್ಬೋದು. ಹಿಂದೆ ಹೇಳಿದ್ರು ಅವ್ರು ಯಾರೋ ಒಬ್ಬರು ಈ ರೂಟ್ ಬೇಡ ಚೆನ್ನಾಗಿರಲ್ಲ ಅಂತ, ಆದರೂ ಆ ರೂಟ್ ತೊಗೊಂಡು ಅನುಭವಿಸಿ ಆಗ್ದಲೇ ಮತ್ತೆ ವಾಪಸ್ ಬಂದು ಇವಾಗ ಬೇರೆ ರೂಟಲ್ಲಿ ಬಂದೆ. ಅವರು ಯಾರು ಸ್ವಲ್ಪ ನೋಡ್ಕೊಂಡಿರ್ಬೇಕು. ನಮ್ಮ ಅಭಿಮನ್ಯು ಜೊತೆ ಇಲ್ಲೊಂದು ಚಿಕ್ಕ ಟೆಂಪಲ್ ಇದೆ ಸ್ನೇಹಿತರಲ್ಲಿ ನೋಡ್ಬೋದು. ಬಂಡೆಯಲ್ಲಿ ಇದು ಮಾಡಿದ್ದಾರೆ ಈಶ್ವರ ಲಿಂಗನ. ನಾನು ಫಸ್ಟ್ ಟೈಮ್ ಸೀರಿಯಸ್ಲಿ ನೋಡ್ತಿರೋದು. ಏನು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಏನೇನು ಮೈಕ್ ಒಂದು ತೊಗೊಬೇಕು ನಿಜವಾಗ್ಲೂ. ಇದೆ ಟೆಂಪಲ್ಲು. ಅಷ್ಟೊಂದು ದೊಡ್ಡ ಟೆಂಪಲ್ ಇಲ್ಲ, ಚಿಕ್ಕದು. ಇದೇ ಟೆಂಪಲ್ ಎಂಟ್ರೆನ್ಸು. ಲಾಕ್ ಹಾಕಿಲ್ಲ, ಒಳಗೆ ತೋರಿಸ್ತೀನಿ ನಿಮಗೆ. ಲೈಟ್ ಎಲ್ಲ ಇದೆ ಒಳಗಡೆ. ನೋಡ್ಬೋದು ಬಂಡೆ ಇದೆ, ಅಂದರೆ ಕೆಳಗಡೆ ಶಿವಲಿಂಗ ಇದೆ. ಏನು ಚೆನ್ನಾಗಿದೆ ಸ್ನೇಹಿತರೆ ಇದು ದೇವಸ್ಥಾನ. ಪಾಕಶಾಲಾ, ಅಡುಗೆ ಮನೆ ಐಟಮ್ಗಳು. ಒಳಗೆ ಹೋಗೋದಕ್ಕೆ ಭಯ ಆಗುತ್ತೆ ಸ್ನೇಹಿತರೆ ನಿಜವಾಗ್ಲೂ. ನನ್ನ ಮೇನ್ ಭಯ ಆಗಿ ಬಂದ್ಬಿಟ್ರೆ ಅಂತ. ಒಳಗಡೆ ಎಲ್ಲ ನೋಡ್ಬೋದು ನೀವು. ಚಂದ್ರನ್ ನೋಡ್ತಾರ ಕ್ರೇಜಿಯಾಗಿದೆ ರೈಲ್ ಮಾತ್ರ. ಪೇಂಟಿಂಗು ಇದು ಫುಲ್ಲು ಪೇಂಟಿಂಗು. ಇಲ್ಲೊಂದು ಕೆಳಗಡೆ ಒಂದು ದಾರಿ ಇದೆ, ಅಲ್ಲೋದ್ರೆ ಎಲ್ಲ ಒಂದು ಲಿಂಗ ಇದೆ. ಅಲ್ಲಿ ಹೋಗಿ ಬಂದ್ಬಿಡೋಣ ಒಂದು ರೌಂಡು. ವಾವ್, ಈ ನೀರಿದೆಯಲ್ಲ ಗುರುವೆ, ನೋಡ್ಕೊಂಡು ಹೋಗ್ಬೇಕು. ಏನಾದರೂ ಇರ್ತೀರ ಅಂತ. ಅಲ್ಲಿ ಒಂದು ಲಿಂಗ ಇದೆ, ಎಲ್ಲ ಫುಲ್ ಫಾರೆಸ್ಟು, ಯಾರೂ ಇಲ್ಲ. ಧೈರ್ಯ ಮಾಡಿ ಹೋಗ್ತಾ ಇದ್ದೀನಿ. ಹುಯ್ ಏನು ಎಗುರ್ತೂರು ಇದೆ ಶಿವಲಿಂಗ. ಸುಮ್ಮನೆ ನೋಡ್ತಾ ಇರಬೇಕು, ಜಾಲಿಯಾಗಿ ನೋಡ್ತಾ ಇರಬೇಕು, ಲೈಕ್ ಹೊಡಿತಾ ಇರಬೇಕು, ಶೇರ್ ಮಾಡ್ತಾ ಇರಬೇಕು, ಸಬ್ಸ್ಕ್ರೈಬ್ ಮಾಡ್ತಾ ಇರಬೇಕು. ಏನೇಳಿ ಮಾಡ್ತಾ ಇರಬೇಕು. ಜಾಲಿ ಜಾಲಿ. ಇಲ್ಲ, ಗೋಪುರ ಸ್ವಲ್ಪ ಚಾರ್ಜ್ ಆಫ್ ಆಗ್ತಾ ಇದೆ. ಇನ್ನೊಂದು 1 ಗಂಟೆ 20 ನಿಮಿಷ ಚಾರ್ಜ್ಗೆ ಹಾಕ್ಬಿಟ್ಟು ಗೋಪುರನ ಪವರ್ ಬ್ಯಾಂಕ್ ತಂದಿದ್ದೀನಿ. ಪವರ್ ಬ್ಯಾಂಕಲ್ಲಿ ಚಾರ್ಜ್ಗೆ ಹಾಕ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಇವಾಗ ಫಸ್ಟು ವ್ಲಾಗ್ ಇದು, ಯಾವತ್ತೂ ಮಾಡಿಲ್ಲ. ಸೊ ಯೂಟ್ಯೂಬ್ಗೆ ಹಾಕಿನೋ ಇಲ್ಲೋ ನಂಗೆ ಗೊತ್ತಿಲ್ಲ. ಹಾಕಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಾರ್ದು.
ಸ್ನೇಹಿತರೆ, ಇಲ್ಲಿಂದ ಇವಾಗ ಹೊರಡ್ತಿದ್ದೀನಿ ಟೆಂಪಲಿಂದ. ಆದರೆ ನೀವು ಬರಬೇಕಾದ್ರೆ ಗೂಗಲ್ ಮ್ಯಾಪ್ಸ್ನ ಮಾತ್ರ ನಂಬ್ಕೋಬೇಡಿ. ನೀವು ಆನ್ ದ ವೇ ಬರ್ತಿರ್ಬೇಕಾದ್ರೆ ಒಂದು ಆಂಜನೇಯನ ದೇವಸ್ಥಾನ ಸಿಗುತ್ತೆ, ಅಲ್ಲಿಂದ ನೀವು ರೈಟ್ ತೊಗೊಂಡು ಬನ್ನಿ. ಗೂಗಲ್ ಮ್ಯಾಪ್ಸ್ನ ನಂಬ್ಕೊಂಡ್ರೆ 100% ಚೊಂಬು. ಅದು ಲೆಫ್ಟ್ ತೋರಿಸಿ ಒಳಗೆಲ್ಲೋ ಕರ್ಕೊಂಡು ಹೋಗುತ್ತೆ ಯಾವುದೋ ಏರಿಯಾಗೆ. ಅಲ್ಲಿ ಹೋಗ್ಬೇಡಿ, ನಾನು ಆ ತಪ್ಪು ಕೆಲಸ ಮಾಡಿದೆ. ನೀವು ಬರಬೇಕಂದ್ರೆ ಯಾರನ್ನಾದ್ರೂ ಲೋಕಲೈಟ್ಸ್ನ ಕೇಳಿ ಅವ್ರ ಗೈಡೆನ್ಸ್ ತೊಗೊಂಡು ಬನ್ನಿ ಅಂತ ಹೇಳ್ತಾ ಈಗ ಗಾಡಿ ಸ್ಟಾರ್ಟ್ ಮಾಡಿ ಮನೆಗೆ ಹೋಗೋಣ ಸ್ನೇಹಿತರೆ.